ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ನಮ್ಮ ಕಣ್ಮುಂದೆ ಇರೋ ಎಷ್ಟೋ ವಿಷಯಗಳ ಬಗ್ಗೆ ನಮಗೆ ಸರಿಯಾಗಿ ತಿಳಿದೇ ಇರಲ್ಲ. ಹಿಂದೂ ಸಂಪ್ರದಾಯದಲ್ಲಿ ಹಲವು ಸಂಕೇತಗಳನ್ನು ಬಳಸುತ್ತೇವೆ. ಆ ಚಿಹ್ನೆಗಳಲ್ಲಿ ದೈವಿಕ ಶಕ್ತಿ ಇದೆ ಎಂಬ ನಂಬಿಕೆಯೂ ಇದೆ. ಇವತ್ತು ನಾವು ಹೇಳ್ತಾ ಇರೋ ವಿಷಯನೂ ಒಂದು ಚಿಹ್ನೆ ಬಗ್ಗೆ. ಹಿಂದೂಗಳ ಪ್ರತಿ ಮನೆಯಲ್ಲೂ ಓಂ ಶ್ರೀ ಸ್ವಸ್ತಿಕ್ ಚಿಹ್ನೆ ಇರುತ್ತೆ. ಮನೆ ಬಾಗಿಲ ಮೇಲೆ, ದೇವರ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ, ಹಾಗೆ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಈ ಚಿಹ್ನೆಗಳು ಇದ್ದೇ ಇರುತ್ತೆ. ಪ್ರತಿ ಒಂದು ಸಂಕೇತಕ್ಕೂ ಒಂದೊಂದು ಪ್ರಾಮುಖ್ಯತೆ ಇದೆ. ನಾವೆಲ್ಲ ಸ್ವಸ್ತಿಕ್ ಸಿಂಬಲ್ ತುಂಬ ಕಡೆ ಉಪಯೋಗಿಸ್ತೇವೆ, ಯಾಕಂದರೆ ಸ್ವಸ್ತಿಕ್ನಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಎಂದು. ಅದೇ ಸ್ವಸ್ತಿಕ್ ಜೊತೆ ಶುಭ, ಲಾಭ ಅನ್ನೋ ಪದಗಳನ್ನು ಮನೆಯಲ್ಲಿ ಗೋಡೆ ಮೇಲೆ ಬರೆಸಿರ್ತೇವೆ, ಇಲ್ಲ ಅಂದರೆ ಸ್ಟಿಕ್ಕರ್ಸ್ ಆದರೂ ಅಂಟಿಸಿರ್ತೇವೆ. ಅದರ ಹೆಸರು ಹೇಳುವಂಗೆ ಶುಭ, ಲಾಭ ಅನ್ನೋದು ಪಾಸಿಟಿವ್ ಅಂತ ಎಲ್ರಿಗೂ ಗೊತ್ತು. ಆದರೆ ಈ ಶುಭ, ಲಾಭ ಎಲ್ಲ ಒಳ್ಳೆ ಕಾರ್ಯಗಳಲ್ಲಿ ಬಳಸುತ್ತೇವೆ. ಯಾಕೆ ಈ ಎರಡು ಪದ ತಪ್ಪದೆ ಬರೆಯಲಾಗುತ್ತೆ ಅಂತ ನಿಮಗೆ ಗೊತ್ತಿದೆಯಾ? ಶುಭ, ಲಾಭ ಇದೆರಡು ಕೇವಲ ಪದ ಅಲ್ಲವೇ ಅಲ್ಲ. ಕೋಟ್ಯಾನುಕೋಟಿ ದೇವತೆಗಳನ್ನು ಆರಾಧಿಸೋ ನಮ್ಮ ಹಿಂದೂ ಆಚರಣೆಯಲ್ಲಿ ಶುಭ, ಲಾಭ ಅನ್ನೋ ದೇವರು ಇದ್ದಾರೆ. ಇವರಿಬ್ಬರು ಪ್ರತಿ ಹಿಂದೂಗಳ ಮುಖ್ಯ ದೇವರ ಪುತ್ರರು. ತಂದೆ ಜೊತೆಯೇ ಸದಾ ಇರೋ ಶುಭ, ಲಾಭ ಯಾರು, ಏನಿವರ ಮಹಿಮೆ ಅಂತ ನೋಡೋಣ. ಈ ಇಂಟ್ರೆಸ್ಟಿಂಗ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲೂ, ಪ್ರತಿ ಕೆಲಸದಲ್ಲೂ ಶುಭ, ಲಾಭ ಇಬ್ಬರೂ ಬೇಕೇ ಬೇಕು. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋಸ್ಗೆ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿರೋ ಶುಭ, ಲಾಭ ಸಂಕೇತ ಪ್ರಗತಿ, ಯಶಸ್ಸನ್ನು ತರುತ್ತೆ ಎಂದು ತಿಳಿಸಲಾಗಿದೆ. ಈ ಎರಡು ಚಿಹ್ನೆ ಇದ್ದರೆ ವಿಘ್ನ ವಿನಾಶಕ ವಿನಾಯಕನ ಆಶೀರ್ವಾದ ಸದಾ ಇರುತ್ತೆ ಎಂದು ಪಂಡಿತರು ಹೇಳುತ್ತಾರೆ. ಸಕಾರಾತ್ಮಕ ಶಕ್ತಿ ತುಂಬುತ್ತದೆ ಎಂಬ ನಂಬಿಕೆಯಲ್ಲೇ ಶುಭ, ಲಾಭವನ್ನು ಬರೆಯಲಾಗುತ್ತೆ. ಶುಭ ಎಂದರೆ ಮಂಗಳಕರ, ಲಾಭ ಎಂದರೆ ಅಭಿವೃದ್ಧಿ, ಸಂಪತ್ತು ಎಂದರ್ಥ. ಸಾಮಾನ್ಯವಾಗಿ ಸ್ವಸ್ತಿಕ್ ಚಿಹ್ನೆಗಳ ಜೊತೆ ಶುಭ, ಲಾಭ ಅನ್ನೋ ಪದಗಳು ಇದ್ದೇ ಇರುತ್ತೆ. ಸ್ವಸ್ತಿಕ್ನಲ್ಲಿ ಗಣಪ ನೆಲೆಸಿರ್ತಾನೆ ಎಂದು ಹೇಳಲಾಗುತ್ತೆ. ಇದರ ಜೊತೆ ಇರೋ ಶುಭ, ಲಾಭವನ್ನು ಮನೆಯ ಬಾಗಿಲಿಗೆ, ಹೊಸಲಿಗೆ, ಪೂಜಾ ಮಂದಿರದಲ್ಲಿ, ಆಫೀಸ್ ಹಾಗೂ ಅಂಗಡಿಗಳಲ್ಲಿ ತಪ್ಪದೇ ಹಾಕಲಾಗುತ್ತೆ. ಯಾವುದಾದರೂ ಹೊಸ ಮನೆ, ಬಿಲ್ಡಿಂಗ್ ಯಾವುದೇ ಆಗಲಿ ಪೂಜೆ ಮಾಡಿಸುವಾಗ ಗೋಡೆಗಳ ಮೇಲೆ ಶ್ರೀ ಓಂಕಾರ, ಸ್ವಸ್ತಿಕ್ ಜೊತೆಗೆ ಶುಭಂ, ಲಾಭಂ ಅನ್ನೋ ಪದಗಳನ್ನು ಪುರೋಹಿತರು ಅರಿಶಿಣದಲ್ಲಿ ಬರೆದು ಕುಂಕುಮ ಹಚ್ಚುತ್ತಾರೆ. ಇದರ ಅರ್ಥ ಆ ಮಾಲೀಕನಿಗೆ ಒಳ್ಳೆಯದಾಗಲಿ, ಕೈ ಹಾಕೋ ಕೆಲಸಗಳಲ್ಲಿ ಯಶಸ್ವಿ ಸಿಗಲಿ, ಸಂಪತ್ತು ಹೆಚ್ಚಾಗಲಿ ಎಂದು ದೇವರ ಆಶೀರ್ವಾದಕ್ಕೆ ಬರೆಯುವಂಥದ್ದು. ಮನೆಯ ಬಾಗಿಲು ನಕಾರಾತ್ಮಕ ಹಾಗೂ ಸಕಾರಾತ್ಮಕ ಶಕ್ತಿ ಎರಡನ್ನೂ ಆಹ್ವಾನಿಸುತ್ತದೆ. ಆದರೆ ಕೆಲ ಚಿಹ್ನೆಗಳಿಂದ ಬರೀ ಸಕಾರಾತ್ಮಕ ಶಕ್ತಿಯನ್ನು ಮಾತ್ರ ಆಹ್ವಾನಿಸುವಂತೆ ಮಾಡಲು ಸಾಧ್ಯ. ಅಂತಹ ಚಿಹ್ನೆಗಳಲ್ಲಿ ಶುಭಂ, ಲಾಭ ಸಹ ಪ್ರಮುಖವಾದದ್ದು. ಕೆಟ್ಟ ದೃಷ್ಟಿಯನ್ನು ನಿಯಂತ್ರಿಸಲು ಈ ಎರಡು ಪದಗಳ ಸ್ಟಿಕ್ಕರ್ ಅಥವಾ ನೀವೇ ಅರಿಶಿನ ಕುಂಕುಮದಿಂದ ಬರೆಯಬಹುದು. ಇಷ್ಟೊತ್ತು ಶುಭ, ಲಾಭ ಪದದಲ್ಲಿರೋ ಶಕ್ತಿ ಏನು ಅಂತ ನೋಡಿದ್ವಿ. ಈಗ ಈ ಪದದ ಹಿಂದಿರೋ ದೈವ ರಹಸ್ಯ ನೋಡೋಣ. ಪ್ರತಿ ಒಳ್ಳೆ ಕಾರ್ಯದಲ್ಲೂ ಗುರುತಿಸೋ ಪವಿತ್ರ ಸಂಕೇತವಾಗಿರೋ ಶುಭ, ಲಾಭ ಹಿಂದೂ ದೇವರು. ಯಾವುದೇ ಪೂಜೆ, ಹೋಮ, ಯಾಗ, ಶುಭ ಕಾರ್ಯ ಮಾಡೋಕ್ಕೆ ಮೊದಲು ಪೂಜಿಸೋ ದೇವರು ಪ್ರಥಮ ಪೂಜಿತ ಗಣಪ. ದೇವಾನು ದೇವತೆಗಳೇ ಮೊದಲ ಪೂಜೆ ಗಣೇಶನಿಗೆ ಅಂತ ಆಶೀರ್ವದಿಸಿರೋದು ಪುರಾಣ ಕಥೆಗಳಲ್ಲಿ ತಿಳಿದಿದ್ದೇವೆ. ಹಿಂದೂ ಧರ್ಮದ ಪ್ರಮುಖ ದೇವರಲ್ಲಿ ಅಗ್ರಸ್ಥಾನ ಪಡೆದ ವಿನಾಯಕನ ಮಕ್ಕಳೇ ಶುಭ, ಲಾಭ. ಈ ಬಗ್ಗೆ ಹಿಂದೂ ಪುರಾಣಗಳು ತಿಳಿಸುತ್ತವೆ. ಗಣಪನಿಗೆ ವಿವಾಹವಾಗಿ ಮಕ್ಕಳಿದ್ದಾರೆ ಎಂದು ಎಷ್ಟೋ ಜನರಿಗೆ ತಿಳಿದೇ ಇಲ್ಲ. ಯಾಕಂದರೆ ಗಣಪನನ್ನು ಒಂಟಿಯಾಗಿ ಪೂಜೆ ಮಾಡಲಾಗುತ್ತದೆ. ವಿಘ್ನೇಶನಿಗೂ ಇಬ್ಬರು ಮಡದಿಯರಿದ್ದು ಅವರ ಹೆಸರು ರಿದ್ಧಿ, ಸಿದ್ಧಿ. ಇವರ ಮಕ್ಕಳೇ ಶುಭ, ಲಾಭ. ಯಾವುದೇ ಶುಭ ಕಾರ್ಯವಾಗಲಿ ಅಲ್ಲಿ ಏಕದಂತನ ಪೂಜೆ, ಸ್ಮರಣೆ ಇರುತ್ತೆ. ಹಾಗೆ ಅಲ್ಲಿ ಗಣಪನ ಮಕ್ಕಳ ಹೆಸರು ಬಂದೇ ಬರುತ್ತೆ. ಸ್ವಸ್ತಿಕ್ ಚಿಹ್ನೆಯಲ್ಲಿ ಗಣಪ ಇದ್ದರೆ ಅಕ್ಕಪಕ್ಕದಲ್ಲಿ ಶುಭ, ಲಾಭ ಅನ್ನೋ ಪದಗಳ ಮೂಲಕ ಅಪ್ಪನ ಜೊತೆಯೇ ಮಕ್ಕಳು ಇದ್ದಾರೆ. ಈ ಎರಡು ಪದ ಇದ್ದಲ್ಲಿ ಗಜಾನನ ಆಶೀರ್ವಾದ ಸದಾ ಇರುತ್ತೆ ಎಂಬ ಬಲವಾದ ನಂಬಿಕೆ ಇದೆ. ಪದಗಳಲ್ಲಿರೋ ಈ ದೇವರುಗಳು ಅದೃಷ್ಟವನ್ನು ಒಳೆಯುವಂತೆ ಮಾಡುತ್ತಾರೆ. ನಿಮ್ಮ ಮನೆಯಲ್ಲಿ ಅಥವಾ ಕೆಲಸ ಮಾಡೋ ಸ್ಥಳದಲ್ಲಿ ಶುಭ, ಲಾಭ ಅನ್ನೋ ಪದ ನೋಡಿದ ಕೂಡಲೇ ಸಿದ್ಧಿ ವಿನಾಯಕನ ಸ್ಮರಣೆ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶುಭಂ, ಲಾಭಂ ಅಂತ ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಬೇರೆಯವರಿಗೂ ಶೇರ್ ಮಾಡಿ.